ಎಲ್ಲ ವರ್ಗದ ನೊಂದವರಿಗೆ ನಮ್ಮ ಜನನಿ ಚಾರಿಟಬಲ್ ಟ್ರಸ್ಟಿಂದ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಯಾರಿಗೆ ನಿಜವಾದ ಅವಶ್ಯಕತೆ ಇರುತ್ತೆ, ಯಾರಿಗೆ ನಾವು ಕೊಡೋದ್ರಿಂದ ಅವ್ರದ್ದು ಜೀವನ ಕ್ರಮ ಒಂದು ಸ್ವಲ್ಪ ಬೇರೆ ಆಗುತ್ತೆ, ಸುಧಾರಿಸುತ್ತೆ. ಈಗ 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ದಾನ ಧರ್ಮಗಳನ್ನು. ನಮ್ಮ ಜನನಿ ಚಾರಿಟಬಲ್ ಟ್ರಸ್ಟು ಒಂದು ವಾಟ್ಸಪ್ ಗ್ರೂಪ್ ಆಗಿ ಕಂಡಿಡ್ದಿದ್ದು ನಾವು 2017ರಲ್ಲಿ. ಹನಿ ಹನಿಗೂಡಿದರೆ ಹಳ್ಳ ಅನ್ನೋ ಕಾನ್ಸೆಪ್ಟಲ್ಲಿ ನಾವ್ಯಾರು ಈಗ ದಾನ ಮಾಡೋಕ್ಕೆ ನಾವ್ಯಾರು ಅಗರ್ಭ ಶ್ರೀಮಂತರಾಗಿರಬೇಕಿಲ್ಲ ಅನ್ನೋದು ನಮ್ಮ ಮನವರಿಕೆ ಆಯಿತು. ನಾವೆಲ್ಲರೂ ಸೇರಿಕೊಂಡು ನಮ್ಮ ಕೈಲಾದಷ್ಟು 500, 1000 ಈ ಥರ ಹಾಕಿ ಈ ಥರದ್ದೊಂದಷ್ಟು ಜನ ಸೇರಿ ನಾವು ನಮ್ಮ ಕೈಲಿ ಕಲೆಕ್ಷನ್ ಆಗಿದ್ದು, ತಿಂಗಳಲ್ಲಿ ಕಲೆಕ್ಷನ್ ಆಗಿದ್ದನ್ನು ಆ ಸತ್ಪಾತ್ರರಿಗೆ ದಾನ ಮಾಡ್ತಾ ಬರ್ತಿದ್ದೀವಿ. ಇದರಲ್ಲಿ ನಾವು ಅನಾಥಾಶ್ರಮ, ವೃದ್ಧಾಶ್ರಮ, ಬ್ಲೈಂಡ್ ಆರ್ಗನೈಸೇಷನ್ಸು, ಮತ್ತು ಮೆಂಟಲಿ ರಿಟಾರ್ಟೆಡ್ ಚಿಲ್ಡ್ರನು, ಆಮೇಲೆ ಸರ್ಕಾರಿ ಶಾಲೆಗಳು, ಆಮೇಲೆ ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಆದಾಗ ಅವರಿಗೆ ಕೂಡ ದೂರದ ಕೇರಳದವ್ರಿಗೆ ಕೂಡ ದಾನ ಮಾಡಿದ್ದೀವಿ. ರಾಮನಗರದಲ್ಲಿ 3 ಮನೇನ ತುಂಬ ಮಳೆ ಬಂದು ಮನೆಗಳು ಕೊಚ್ಕೊಂಡು ಹೋದಾಗ 3 ಮನೆ ರಿಪೇರಿ ಮಾಡೋಕ್ಕೋಸ್ಕರ ನಾವು ದುಡ್ಡನ್ನ ಕೊಟ್ಟಿದ್ದೀವಿ. ಗೋಶಾಲೆಗಳಿಗೆ ದಾನ ಮಾಡಿದ್ದೀವಿ, ಅಂಧಾಶ್ರಮಗಳಿಗೆ ಡೊನೇಟ್ ಮಾಡಿದ್ದೀವಿ. ಆಮೇಲೆ ಕಿವುಡ ಮಗುಗೆ ಒಂದಕ್ಕೆ ಈ ಹಿಯರಿಂಗ್ ಏಡ್ನ ಪ್ರೊವೈಡ್ ಮಾಡಿದ್ದೀವಿ. ಚನ್ನಪಟ್ಟಣದ ಹತ್ತಿರ ಇರೋ ಒಂದು ಪಟ್ಲು ಅನ್ನೋ ಒಂದು ಶಾಲೆಗೆ ನಾವು ಸುಮಾರು 1.25 ಲಕ್ಷದ ಫರ್ನಿಚರ್ನ ಪ್ರೊವೈಡ್ ಮಾಡಿದ್ವಿ. ಈ ಸತಿ ದಾವಣಗೆರೆ ಹತ್ತಿರ ಇರೋ ಒಂದು ಹಳ್ಳಿ ಶಾಲೆಗೆ 1,40,000 ಸ್ಮಾರ್ಟ್ ಬೋರ್ಡ್ನ ಪ್ರೊವೈಡ್ ಮಾಡಿದ್ದೀವಿ. ಯಾಕಂದರೆ ಆ ಮಕ್ಕಳಿಗೆ ಕೂಡ ಒಂದು ತಾಂತ್ರಿಕ ಸೌಲಭ್ಯ ಲಭಿಸಲಿ ಅನ್ನೋದು ನಮ್ಮ ಉದ್ದೇಶ. ಹೀಗೆ ಸುಮಾರು ಗೌರ್ಮೆಂಟ್ ಶಾಲೆಗಳಿಗೆ, ಅನಾಥ ಮಕ್ಕಳಿಗೆ ಸೇವೆ ಮಾಡೋದ್ರ ಮೂಲಕ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಅವ್ರಿಗೊಂದು ಸೇವೆ ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗೆ ಎಲ್ಲ ವರ್ಗದ ನೊಂದವರಿಗೆ ನಮ್ಮ ಜನನಿ ಚಾರಿಟಬಲ್ ಟ್ರಸ್ಟಿಂದ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಹೀಗೆ ಹೆಚ್ಚೆಚ್ಚು ಸೇವೆ ಮಾಡುವ ಅವಕಾಶನ, ಶಕ್ತಿನ, ಆರೋಗ್ಯನ ಭಗವಂತ ನಮಗೆ ಕೊಡಲಿ ಅನ್ನೋದೊಂದೇ. ಅವರು ಮೂಲಭೂತವಾಗಿ ಒಬ್ಬರು ಒಳ್ಳೆಯ ಮನಸ್ಸಿನ ಮಹಿಳೆ ಅಂತ ಹೇಳ್ಬೋದು. ಸಂಸ್ಕಾರವಂತೆ, ಬಡಬಗ್ಗರಿಗೆ, ಕೈಲಾದರ ಅಸಹಾಯಕರಿಗೆ ನಾನು ಏನಾದರೂ ಮಾಡಬೇಕು, ಇದಕ್ಕೆ ನಾನು ಒಬ್ಬಳೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೊತೆಗೆ ಉಳಿದವರು ಬೆಂಬಲ ಕೊಡಿ ಅಂತ ಅವರು ಒಳ್ಳೆಯ ಥರದಿಂದ ಇನ್ನೊಬ್ಬರನ್ನ ಕೇಳ್ಕೊಳ್ತಾರೆ. ಅವ್ರು ಆ ಕೇಳ್ಕೊಳ್ಳೋ ರೀತಿಗೆ ಅವ್ರ ಜೊತೆಗೆ ನೆರವಿಗೆ ನಿಲ್ಲಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಹಾಗಾಗಿ ನನಗೆ ಅವರು ಕೇವಲ ಒಬ್ಬ FBಯಲ್ಲಿ ಫ್ರೆಂಡ್ ಆದವರು. ಆದರೂ ಕೂಡ ಅವ್ರದ್ದು ಆ ಧ್ಯೇಯಗಳು, ಆ ತತ್ವಗಳಿಗೆ ನಾನು ಇಷ್ಟಪಟ್ಟೆ. ಹಾಗಾಗಿ ನನ್ನ ಥರನೇ ಸಾಕಷ್ಟು ಜನ ಅವ್ರ ಜೊತೆಗಿದ್ದಾರೆ. ಎಲ್ಲರೂ ಸೇರಿ ಆಲೋಚನೆ ಮಾಡ್ತೀವಿ, ವ್ಯವಸ್ಥಿತವಾಗಿ ಇದನ್ನು ಮಾಡಿ ಎಲ್ಲಿ ಕುಂದು ಕೊರತೆ ಇದೆ ಇದ್ದವರಿಗೆ ತುಂಬೋದಿಲ್ಲ ನಾವು. ಯಾರಿಗೆ ನಿಜವಾದ ಅವಶ್ಯಕತೆ ಇರುತ್ತೆ, ಯಾರಿಗೆ ನಾವು ಕೊಡೋದ್ರಿಂದ ಅವ್ರದ್ದು ಜೀವನ ಕ್ರಮ ಒಂದು ಸ್ವಲ್ಪ ಬೇರೆ ಆಗುತ್ತೆ, ಸುಧಾರಿಸುತ್ತೆ. ಅದನ್ನು ನೋಡಿಕೊಂಡು ನಾವು ಎಲ್ಲರಿಗೂ ನಮ್ಮ ಕೈಲಾದ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟಕ್ಕೆ ತಕ್ಕಂತೆ ಈಗ 8 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ದಾನ ಧರ್ಮಗಳನ್ನು. ಕಾರ್ಯಕ್ರಮ ಅಂತಂದರೆ ನಾವು ಈ ವೃದ್ಧಾಶ್ರಮಕ್ಕೆ ಅಲ್ಲಿ ಏನು ಮೂಲಭೂತ ಸೌಕರ್ಯ ಇಲ್ಲೋ ಅದನ್ನು ಕೊಡ್ತಾಯಿದ್ದೀವಿ. ಕೆಲವರಿಗೆ ಅಂಧಾಶ್ರಮಕ್ಕೆ ಅಲ್ಲಿ ಕೂಡ ಮಕ್ಕಳಿಗೆ ಒಂದು ಬೆಳಕು ಅನ್ನೋ ಒಂದು ದೀಪಾವಳಿ ಟೈಮಲ್ಲಿ ಬೆಳಕು ಅನ್ನೋ ಒಂದು ಯೋಜನೆ ಅಡಿಗೆ ಆ ಎಲ್ಲ ಮಕ್ಕಳಿಗೂ ಹೊಸ ಬಟ್ಟೆ, ಯಾಕಂದರೆ ಬರೀ ನಮ್ಮ ಮಕ್ಕಳಷ್ಟೇ ಹೊಸ ಬಟ್ಟೆ ತೊಟ್ಟು ಸಂತೋಷ ಪಟ್ಟರೆ ಸಾಲದು, ಆ ಮಕ್ಕಳು ಕೂಡ ಸಂತೋಷ ಪಡಲಿ ಅನ್ನೋದಕ್ಕೆ ಆ ಥರ ಪ್ರತಿ ದೀಪಾವಳಿಗೂ ಬೆಳಕು ಅನ್ನೋ ಯೋಜನೆ ಕೆಳಗೆ ಯಾವುದೇ ಒಂದು ಅಂಧಾಶ್ರಮಕ್ಕೆ ನಾವು ಡೊನೇಟ್ ಮಾಡ್ತಾಯಿದ್ದೀವಿ. ಅದೇ ಥರ ಅವರಾಗಲೇ ಹೇಳಿದ್ದಾರೆ, ಒಂದು ಕಿವುಡ ಮೂಗದ ಮಕ್ಕಳು ಅಲ್ಲಿ ಒಂದು 80,000 ಇರುತ್ತೆ, ಒಂದು ಹಿಯರಿಂಗ್ ಏಡ್. ಆ ಮಗು ಒಂದು ಸಲ ಅದು ಹಾಕ್ಕೊಳ್ತಂದರೆ ಅದು ಒಂದು 2 ವರ್ಷದಲ್ಲಿ ಅದಕ್ಕೆ ಸ್ಪೀಚ್ ಥೆರಪಿ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲ ನಾರ್ಮಲ್ ಮಕ್ಕಳ ಥರ ಆ ಮಗು ಕೂಡ ಶಾಲೆಗೆ ಸೇರ್ಕೊಳ್ಬೋದು. ಆ ಥರದ್ದು ಒಂದು ಮಗು ನಮ್ಮಿಂದ ಉದ್ಧಾರ ಆಯಿತು ಅದ್ರ ಜೀವನ ಅಂದ್ರೂ ನಾವೆಲ್ಲರೂ ಅದಕ್ಕೆ ತುಂಬ ಸಂತೋಷ ಪಡ್ತೀವಿ. ಆ ಹೆಮ್ಮೆ ನಮಗಿದೆ. ಇದೇ ಥರ ಸಾಕಷ್ಟು ಎಲ್ಲಿ ಏನು ಕೊರತೆ ಇದೆ, ನಾವು ಏನು ಮಾಡಲಿಕ್ಕೆ ಸಾಧ್ಯ, ಪ್ರತಿಯೊಬ್ಬರು ನಮ್ಮ ಎಲ್ಲ ಟ್ರಸ್ಟೀಸು, ಈವನ್ ಮೆಂಬರ್ಸ್ ಕೂಡ ಅದೇ ಥರ ಇದ್ದಾರೆ ನಮ್ಮ ಜೊತೆಗೆ. ಎಷ್ಟು ನಮ್ಮ ಗರಿಷ್ಠ ಸಾಧ್ಯ ಅಷ್ಟು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಸರ್. ನನ್ನ ಹೆಸರು ಪೂರ್ಣಿಮಾ ಕುಲಕರ್ಣಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೂ ಬಹಳ ಮನಸ್ಸಿತ್ತು, ಜೊತೆಗೆ ಅವಳ ಬೆಂಬಲ ಫಸ್ಟ್ ನಮಗೆ ಸಿಕ್ತು. ಹಾಗಾಗಿ ನಾವು, ನಮ್ಮ ಮನೆಯವರು, ಎಲ್ಲ ಸುಮಾರು ಸದಸ್ಯರು, ಸ್ನೇಹಿತರು ಎಲ್ಲರೂ ಸೇರ್ಕೊಂಡಿದ್ದೀವಿ. ಇದರೆಲ್ಲರ ಸಂಬಂಧಗಳಿಂದ ಕೂಡಿ ಈ ಒಂದು ಜನನಿ ಚಾರಿಟಿ ಟ್ರಸ್ಟು ಇವತ್ತಿನ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ತಿದೆ. ಅದಕ್ಕೆ ಕಾರಣ ನಮ್ಮ ತಂಗಿ ಮಂಜುಳಾ ಅವರು.
ಅವಳ ಒಂದು ಏನು ಇಂಟೆನ್ಷನ್ ಅಂತ ಏನಿದೆ ಅದಕ್ಕೆ ನಾವು ಖಂಡಿತ ಇನ್ನು ಎಷ್ಟು ವರ್ಷ ಮುಂದೆ ನಡೆಯುತ್ತೆ ಅಲ್ಲಿವರೆಗೂ ನಾವು ಬೆಂಬಲವಾಗಿ ನಿಂತೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಡೆಸ್ತಿದ್ದಾಳೆ. ಅವಳಿಗೆ ಆ ಎಲ್ಲ ಭಗವಂತ ಧೈರ್ಯ, ಸ್ಥೈರ್ಯ, ಸಂಪತ್ತು, ಎಲ್ಲ ಆರೋಗ್ಯ ಎಲ್ಲದನ್ನು ಕೊಡಬೇಕು ನಾನು ಕೇಳ್ಕೊತೀನಿ.